IPL 2025ರ ಎಲ್ಲಾ 10 ತಂಡಗಳು ತಮ್ಮ ಮೊದಲ ಪಂದ್ಯಗಳನ್ನ ಆಡಾಗಿದೆ. ಈಗ ಎರಡನೇ ಸುತ್ತು ಶುರುವಾಗಿದೆ. ಫಸ್ಟ್ ರೌಂಡ್ನಲ್ಲಿ ಅನೇಕ ಆಟಗಾರರು ತಾವು ಪಡೆದುಕೊಂಡಂತಹ ಸಂಭಾವನೆಗೆ ತಕ್ಕ ಹಾಗೆ ಪ್ರದರ್ಶನವನ್ನ ಕೊಟ್ರೆ, ಇನ್ ಕೆಲವರ ಪ್ರದರ್ಶನ ಅಂತೂ ನೀರಸವಾಗಿತ್ತು. IPL ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತವನ್ನ ಪಡೆದಿದ್ದ ಟಾಪ್ 10 ಆಟಗಾರರ ಪರ್ಫಾರ್ಮೆನ್ಸ್ ಹೇಗಿತ್ತು? ನಿಜಕ್ಕೂ ಅವರು ತೆಗೆದುಕೊಂಡ ಸಂಭಾವನೆಗೆ ನ್ಯಾಯ ಕೊಟ್ರ? ನೋಡೋಣ. ರಿಷಬ್ ಪಂತ್ ನಿಮಗೆ ಗೊತ್ತೇ ಇದೆ, IPL 2025ರಲ್ಲಿ ಮಾತ್ರ ಅಲ್ಲ, ಈ ಲೀಗ್ ಇತಿಹಾಸದಲ್ಲೂ ಅತ್ಯಂತ ದುಬಾರಿ ಆಟಗಾರ. ಲಕ್ನೋ ಸೂಪರ್ ಜೈಂಟ್ಸ್ ಇವರನ್ನ 27 ಕೋಟಿ ರೂಪಾಯಿಗೆ ಬಿಡ್ ಮಾಡುವ ಮೂಲಕ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ದಲ್ಲದೆ ಅವರನ್ನ ನಾಯಕರನ್ನಾಗಿ ಮಾಡಿತು. ಪಂತ್ಗೆ ತಮ್ಮ ಮೊದಲ ಪಂದ್ಯದಲ್ಲೇ 1 ರನ್ ಕೂಡ ಗಳಿಸೋದಕ್ಕಾಗ್ಲಿಲ್ಲ. ಎರಡನೇದಾಗಿ ಅವರ ತಂಡ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲು ಕಾಣಬೇಕಾಯಿತು. ಇನ್ನು ಈಗೇನೋ SRH ವಿರುದ್ಧ ಗೆದ್ದಿದೆ. ಆದ್ರೆ ಪಂತ್ ತಮ್ಮ ಪರ್ಫಾರ್ಮೆನ್ಸ್ ಏನ್ ಹೆಚ್ಚಿಗೆ ಕೊಡೋದಕ್ಕಾಗ್ಲಿಲ್ಲ. 14 ರನ್ ಗಳಿಸಿ ಔಟ್ ಆದ್ರು. ಇನ್ನು ಶ್ರೇಯಸ್ ಅಯ್ಯರ್ IPL ಇತಿಹಾಸದಲ್ಲಿ ಎರಡನೇ ಅತ್ಯಂತ ದುಬಾರಿ ಆಟಗಾರ. ಇವರನ್ನ ಪಂಜಾಬ್ ಕಿಂಗ್ಸ್ 26.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿತು. ಪಡೆದ ಹಣಕ್ಕೆ ನ್ಯಾಯವನ್ನ ಕೊಟ್ಟ ಅಯ್ಯರ್ ಪಂಜಾಬ್ ಕಿಂಗ್ಸ್ ಪರ 97 ರನ್ಗಳ ಅಜೇಯ ಇನ್ನಿಂಗ್ಸ್ನೊಂದಿಗೆ ಅದ್ಭುತ ಪ್ರದರ್ಶನ ನೀಡಿದ್ದು ಮಾತ್ರ ಅಲ್ಲ, ಅವರ ನಾಯಕತ್ವದಲ್ಲಿ ತಂಡಕ್ಕೆ ಜಯ ತಂದುಕೊಟ್ರು. ಇನ್ನು ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ IPL 2025ರಲ್ಲಿ KKR ತಂಡದಲ್ಲಿರೋ ಅತ್ಯಂತ ದುಬಾರಿ ಆಟಗಾರ. ಆದ್ರೆ ಮೈದಾನಕ್ಕೆ ಕಾಲಿಟ್ಟ ಮೊದಲ ಪಂದ್ಯದಲ್ಲೇ ವೆಂಕಟೇಶ್ ಅಯ್ಯರ್ ಅವರ ಇನ್ನಿಂಗ್ಸ್ ಕೇವಲ 6 ರನ್ಗಳಿಗೆ ಮುಗಿದು ಹೋಯಿತು. RCB ವಿರುದ್ಧದ ಪಂದ್ಯದಲ್ಲಿ ವೆಂಕಟೇಶ್ ಬ್ಯಾಟ್ ಸದ್ದು ಮಾಡಲಿಲ್ಲ. ಇದರ ಜೊತೆಗೆ KKR ತಂಡಕ್ಕೂ ಗೆಲ್ಲೋದಕ್ಕಾಗಲಿಲ್ಲ. ಇನ್ನು ಪಂಜಾಬ್ ಕಿಂಗ್ಸ್ ಖರೀದಿ ಮಾಡಿರೋ ಅತ್ಯಂತ ದುಬಾರಿ ಆಟಗಾರರಲ್ಲಿ ಹರ್ಷದೀಪ್ ಸಿಂಗ್ ಹಾಗೆ ಯುಜ್ವೇಂದ್ರ ಚಹಲ್ ಕೂಡ ಇದ್ದಾರೆ. ಇಬ್ಬರು ಬೌಲರ್ಗಳಿಗೆ ಪಂಜಾಬ್ ಕಿಂಗ್ಸ್ 18 ಕೋಟಿ ರೂಪಾಯಿ ಕೊಟ್ಟಿದೆ. IPL 2025ರ ಫಸ್ಟ್ ಪಂದ್ಯದಲ್ಲೇ ಹರ್ಷದೀಪ್ 4 ಓವರ್ಗಳಲ್ಲಿ 36 ರನ್ಗಳಿಗೆ 2 ವಿಕೆಟ್ ಪಡೆದ್ರು. ಇನ್ನು ಚಹಲ್ 3 ಓವರ್ಗಳಲ್ಲಿ 34 ರನ್ ಕೊಟ್ಟರು, 1 ವಿಕೆಟ್ ಸಿಗಲಿಲ್ಲ. ಇಂಗ್ಲೆಂಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಾಸ್ ಬಟ್ಲರ್ ಅವರನ್ನ ಗುಜರಾತ್ ಟೈಟನ್ಸ್ 15.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡಿದ ಮೊದಲ ಪಂದ್ಯದಲ್ಲಿ ಬಟ್ಲರ್ 33 ಎಸೆತಗಳಲ್ಲಿ 54 ರನ್ ಗಳಿಸಿದ್ರು. ಇಷ್ಟಾದ್ರೂ ಅವರ ಅರ್ಧಶತಕದ ಹೊರತಾಗಿಯೂ ತಂಡ ಗೆಲ್ಲೋದಕ್ಕಾಗಲಿಲ್ಲ. ಇನ್ನು KL ರಾಹುಲ್ ಹರಾಜಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಖರೀದಿ ಮಾಡಿರೋ ಅತ್ಯಂತ ದುಬಾರಿ ಆಟಗಾರ. ಈ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗೆ ಡೆಲ್ಲಿ ಬರೋಬ್ಬರಿ 14 ಕೋಟಿ ಕೊಟ್ಟಿದೆ. ಆದ್ರೆ ಕೌಟುಂಬಿಕ ಕಾರಣದಿಂದ ರಾಹುಲ್ ಮೊದಲ ಪಂದ್ಯವನ್ನೇ ಆಡಲಿಲ್ಲ. ಇನ್ನು IPL 2025ರಲ್ಲಿ ಜೋಫ್ರಾ ಆರ್ಚರ್, ಟ್ರೆಂಟ್ ಬೋಲ್ಟ್ ಮತ್ತು ಜಾಶ್ ಹ್ಯಾಸಲ್ವುಡ್ 12.5 ಕೋಟಿ ರೂಪಾಯಿ ಪಡೆದುಕೊಂಡಿದ್ದಾರೆ. ಆರ್ಚರ್ ಮೊದಲ ಪಂದ್ಯದಲ್ಲೇ IPL ಇತಿಹಾಸದಲ್ಲಿ ಕೆಟ್ಟ ಬೌಲಿಂಗ್ ಮಾಡಿ ದುಬಾರಿ ಸ್ಪೆಲ್ ಎಸೆದ ಬೌಲರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು. ಇತ್ತ ಟ್ರೆಂಟ್ ಬೋಲ್ಟ್ ಕೂಡ ಯಾವುದೇ ವಿಕೆಟ್ ಪಡೆಯದೆ 3 ಓವರ್ಗಳಲ್ಲಿ 27 ರನ್ ಕೊಟ್ಟರು. ಇನ್ನು 2025ರ IPLನಲ್ಲಿ ಹ್ಯಾಸಲ್ವುಡ್ ತಮ್ಮ ಮೊದಲ ಪಂದ್ಯದಲ್ಲೇ 4 ಓವರ್ಗಳಲ್ಲಿ 22 ರನ್ ಕೊಟ್ಟು 2 ವಿಕೆಟ್ ಕಬಳಿಸಿದ್ದಾರೆ. ಸೊ ಫಸ್ಟ್ ರೌಂಡ್ ನ ಸಮ್ಮರಿ ಈ ರೀತಿಯಾಗಿದೆ ಅಂತ ಹೇಳ್ಬೋದು. ಇನ್ನೂ ಅನೇಕ ರೌಂಡ್ಸ್ ಇದೆ. ಮೊದಲ ಪಂದ್ಯದಲ್ಲಿ ಎಡವಿರೋರು ನಂತರ ಚೇತರಿಸಿಕೊಳ್ತಾರಾ, ಕಂಬ್ಯಾಕ್ ಮಾಡ್ತಾರಾ, ಉತ್ತಮ ಪ್ರದರ್ಶನವನ್ನ ಕೊಟ್ಟು ದಾಖಲೆಯನ್ನ ಮಾಡ್ತಾರಾ, ತಾವು ಪಡೆದಂತಹ ಸಂಭಾವನೆಗೆ ತಕ್ಕ ನ್ಯಾಯವನ್ನು ಒದಗಿಸಿಕೊಡ್ತಾರಾ? ಕಾದು ನೋಡೋಣ.